ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರಸಭೆ ಪೌರಾಯುಕ್ತ ಆರ್ ವಿರೂಪಾಕ್ಷಮೂರ್ತಿ ಅವರಿಗೆ ನಗರಸಭೆ ಮಾಜಿ ಅಧ್ಯಕ್ಷೆ ಹಾಗೂ ಹಾಲಿ ಸದಸ್ಯೆ ಮಾಲಾಶ್ರೀ ಅವರ ಪತಿ ಸಂದೀಪ್ ಆವಾಸ್ ಶಬ್ದಗಳಿಂದ ನಿಂದಿಸಿದ್ದು, ತಕ್ಷಣ ಸಂದೀಪ್ನನ್ನ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಗರಸಭೆ ಅಧಿಕಾರಿಗಳು, ಸಿಬ್ಬಂದಿ ಮತ್ತು ಪೌರ ಕಾರ್ಮಿಕರ ಮತ್ತು ಅಧಿಕಾರಿಗಳ ಜೊತೆಯಲ್ಲಿ ನಾವಿದ್ದೀವಿ ಅಂತ ನಗರಸಭೆಯ ಬೆಂಬಲ ಸೂಚಿಸಿದ್ದಾರೆ. ಇನ್ನು ಈ ವೇಳೆ ಪೌರ ಕಾರ್ಮಿಕರು ಮತ್ತು ನಗರಸಭೆ ಸದಸ್ಯರು ಪೊಲೀಸ್ ಠಾಣೆಗೆ ದೂರನ್ನ ನೀಡಿ ನಗರಸಭೆ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಗುರುವಾರ ರಾತ್ರಿ ನಿಂದನೀಯ ಆರ್ ವಿರೂಪಾಕ್ಷಮೂರ್ತಿ ಅವರಿಗೆ ಆವಾಜ್ ಶಬ್ದಗಳಿಂದ ನಿಂದಿಸಿರುವಂತಹ ಆಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಈ ವಿಷಯ ತಿಳಿದ ಪೌರಾಯುಕ್ತ ವಿರೂಪಾಕ್ಷಮೂರ್ತಿ ತಮ್ಮ ನಗರಸಭೆಯ ಸಿಬ್ಬಂದಿಗಳ ಜೊತೆಗೆ ಚರ್ಚಿಸಿ ಶುಕ್ರವಾರ ಬೆಳಿಗ್ಗೆ ನಗರ ಪೊಲೀಸ್ ಠಾಣೆಗೆ ತೆರಳಿ ಈ ಬಗ್ಗೆ ದೂರನ್ನ ಸಲ್ಲಿಸಿದ್ದಾರೆ. ನಂತರ ಸಿಬ್ಬಂದಿಗಳು ಮತ್ತು ಪೌರ ಕಾರ್ಮಿಕರು ಪೌರಾಯುಕ್ತರನ್ನ ಆವಾಜ್ ಶಬ್ದಗಳಿಂದ ನಿಂದನೆ ಮಾಡಿರುವಂತಹ ನಗರಸಭೆ ಮಾಜಿ ಅಧ್ಯಕ್ಷೆ ಹಾಗೂ ಹಾಲಿ ಸದಸ್ಯೆ ಮಾಲಾಶ್ರೀ ಅವರ ಪತಿ ಸಂದೀಪ್ನನ್ನ ತಕ್ಷಣ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಪ್ರತಿಭಟನೆ ನಡೆಸಿ ಪೌರಾಯುಕ್ತರಿಗೆ ನೈತಿಕ ಬೆಂಬಲ ನೀಡಿದ್ದಾರೆ. ಯಾವೇ ಗಂಡ್ಮಕ್ಳು ಬಾಯಿಲಿಂದ ಬರಬಾರ್ದು. ನಾವು ಒಂದ್ ತಾಯಿ, ಆ ನಿಮಿಷ ಯಾವ ಗಂಡು ಮಕ್ಕಳು ಬಾಯಿಲೆ ಬರಬಾರ್ದು. ತಾಯಿ ಹೊಟ್ಟೆಗೆ ಹುಟ್ಟಿರಿ ನೀವು, ತಾಯಿ ಹೊಟ್ಟೆಗೆ ಹುಟ್ಟಿದೆ ಅಂತಾರ. ಅವರು ನಮ್ ತಾಯಿಯರು, ನಮ್ ಅಕ್ಕ ತಂಗಿಯರು ಅಂತ ಹೇಳಿ ತಿಳಿದು ಮಾತಾಡ್ಬೇಕು. ನಾವು ಗಂಗಾವತಿ ನಗರಸಭೆ ಪೂರೈತು ಕೈಯಾಗ ನಾವು ದುಡಿಯೋರು. ಅವ್ರಿಗೆ ಬಂದ ಕಷ್ಟ ನಮಗ್ ಬಂದ ಕಷ್ಟ ಅವ್ರಿಗೆ, ಅದನ್ನೇ ಮಾತಾಡಬಾರ್ದು ಅಂತೇಳಿ ನಾವು ಬೆಳಿಗ್ಗೆಲಿಂದ ಅದನ್ನೇ ನಾವು ಹೋರಾಟ ಮಾಡಕತ್ತೀವಿ. ಇವತ್ತು ನೀವೇ ಇರ್ಲಿ, ಗಂಡು ಜಾತಿ ಆಗ್ಲಿ ಹೆಣ್ಮಕ್ಳು ಜಾತಿ ತಾಯಿ ಹೊಟ್ಟೆ ಹುಟ್ಟಿದಂತ ಜಾತಿಗಳು ಮಾತಾಡಬಾರ್ದು ಅಂತೇಳಿ ನಾವು ಒಂದ್ 2 ಮಾತು ಮುಗಿಸಿ ಅಸಭ್ಯವಾಗಿ ಮಾತಾಡಿದ ಸಲ ನಾವು ಸ್ಟ್ರೈಕ್ ಮಾಡ್ತಾ ಇದ್ವಿ. ಕಾನೂನಿಗೆ ಅವ್ರಿಗೆ ಹೇಳಿ ಅರೆಸ್ಟ್ ಮಾಡೋವರೆಗೆ ನಾವು ಎದ್ದಾರಲ್ಲ ಸರ್, ಏನೇ ಆಗ್ಲಿ ಅಷ್ಟೇ ಸರ್. ನಮ್ಮ ನಾವು ಇಲ್ಲಿ ಕೆಲಸ ಮಾಡೋರು ಸರ್, ಕೆಲಸಗಳೇ ನಗರಸಭೆಯಲ್ಲಿ ಕೆಲಸ ಮಾಡೋರು ಸರ್. ನಮ್ಮ ಪೌರಾಯುಕ್ತರಿಗೆ ಅಸಭ್ಯವಾಗಿ ಮಾತಾಡ್ಯಾರ ಅವರು, ಕೌನ್ಸಿಲರ್ ನಮ್ಮ ಅಧ್ಯಕ್ಷರ ಹಸ್ಬೆಂಡ್. ಹಂಗಾಗಿ ನಾವು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಬಂದೀವಿ. ಅವ್ರು ಅರೆಸ್ಟ್ ಮಾಡೋವರೆಗೆ ನಾವು ಎದ್ದಾವ ಸರ್, ಅಲ್ಲಿ ನ್ಯಾಯ ಸಿಗ್ಬೇಕಷ್ಟೇ. ನಗರಸಭೆ ಅಧ್ಯಕ್ಷರು ಗಂಡ ಅವರು, ಮಾಜಿ ಅಧ್ಯಕ್ಷರು ಸರ್. ಅವ್ರು ಈಗೇನಿಲ್ಲ, ಅವ್ರು ಮಾಜಿ ಅಧ್ಯಕ್ಷರು. ಗಂಗಾವತಿ ನಗರದಲ್ಲಿ ಬೆಳಗಿನ ಜಾವದಿಂದ ಇವತ್ತೇನು ಕೂಲಿ ಕಾರ್ಮಿಕರು ಮತ್ತು ಇವರು ಪೌರ ಕಾರ್ಮಿಕರು ಇವತ್ತೇನು ಹೋರಾಟಕ್ಕೆ ನಿಂತಿದ್ದ ಕಾರಣ ಇವತ್ತು ಒಬ್ಬ ಅನಾಮಯ ವ್ಯಕ್ತಿ ನಗರ ಪೌರಾಯುಕ್ತರಿಗೆ ಒಂದು ಸಂದೇಶವನ್ನು ಕಳಿಸಿರ್ತಾರೆ. ಆ ಸಂದೇಶದಲ್ಲಿ ಮಾಮೂಲು ಅಂದ್ರೆ ಕೆಟ್ಟ ಪದಗಳನ್ನು ಬಳಸಿ, ಇವತ್ತು ಹೆಣ್ಣನ್ನ ನಿಂದನೆ ಮಾಡುವಂತ ಪದಗಳನ್ನು ಬಳಸಿ ಇವತ್ತು ಆ ವ್ಯಕ್ತಿ ಹೆಣ್ಣನ್ನ ದೂಷಣೆ ಮಾಡುವ ಮೂಲಕ ಹೆಣ್ಣನ್ನ ಅಗೌರವ ಉಂಟು ಮಾಡಿದ್ದಾನೆ. ಈಗ ತಪ್ಪು ಮಾಡುವಂತ ವ್ಯಕ್ತಿಗಳ ವಿರುದ್ಧ ಹೋರಾಟ ಮಾಡಬೇಕೇ ಕುಟುಂಬದ ವಿರುದ್ಧ ಅಲ್ಲ. ಯಾಕಂದ್ರೆ ಹೆಣ್ಣು ಏನ್ ತಪ್ಪು ಮಾಡಿದೆ, ಕುಟುಂಬ ಏನ್ ತಪ್ಪು ಮಾಡಿದೆ. ಇವತ್ತು ತಪ್ಪು ನಮ್ಮ ಕಾನೂನಲ್ಲಿರೋದು ಒಂದು ಒಬ್ಬ ವ್ಯಕ್ತಿ ಯಾವ ತಪ್ಪು ಮಾಡಿರ್ತಾನೋ ಅವನಿಗೆ ಮಾತ್ರ ಶಿಕ್ಷೆ ಆಗ್ಬೇಕಂತ ಇರುತ್ತೆ. ಆದ್ರೆ ಇಡೀ ಕುಟುಂಬ ತಪ್ಪು ಮಾಡಿದೆ ಅಂತ ಎಲ್ಲೂ ಹೇಳಕ್ಕಾಗಲ್ಲ. ಆದ್ರೆ ಅನಾಮಯ ವ್ಯಕ್ತಿ ಇವತ್ತೇನು ಸಂದೇಶವನ್ನ ಕಳಿಸ್ತಾರೆ, ಆ ಸಂದೇಶವನ್ನ ನಮ್ಮ ಹತ್ರ ಪ್ರೂಫ್ ಇದ್ರು ಸಹಿತ ಇವತ್ತೇನು ಮಾಡಕ್ಕಾಗಲ್ಲ, ನಮ್ಗೊಂದು ಅಧಿಕಾರ ಇದೆ ಅಂತೇಳಿ ಆ ವ್ಯಕ್ತಿ ಆತರ ಕಳಿಸಿದ ಮಾತುಗಳು ತುಂಬಾ ಮನಸ್ಸಿಗೆ ಘಾಸಿ ಉಂಟು ಮಾಡ್ತಿದೆ. ಈ ವಿಚಾರವಾಗಿ ಹೆಣ್ಣನ್ನ ಗೌರವ ಕೊಡಿ. ಈ ಸಮಾಜದಲ್ಲಿ ಇರ್ತಕ್ಕಂಥ ತಾಯಿಯನ್ನ ನಾವು ಎಷ್ಟು ಗೌರವ ಕೊಡ್ತೀವೋ ಹೆಣ್ಣನ್ನ ಇವತ್ತು ಒಂದು ನದಿಗಳಿಗೆ ಹೋಲಿಸ್ತೀವಿ. ಆದ್ರೆ ಅಂತ ಹೆಣ್ಣನ್ನ ಇವತ್ತು ಯಾವುದೋ ಒಂದು ವೈಯಕ್ತಿಕ ಇಶ್ಯೂ ಇಟ್ಕೊಂಡು ಈ ತರ ನಿಂದನೆ ಮಾಡಿರ್ತಕ್ಕಂಥದ್ದು ನಾವೆಲ್ಲ ಪಕ್ಷ ನಗರಸಭೆಯ ಸದಸ್ಯನಿಯ ಪತಿಯಾದಂಥ ಸಂದೀಪ್ ಅವರು ಅವಾಚ್ಯ ಶಬ್ದಗಳಿಂದ ನಿನ್ನೆ ರಾತ್ರಿ ಆಡಿಯೋ ರೆಕಾರ್ಡ್ ಮಾಡಿ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದಾರೆ. ಆ ಶಬ್ದಗಳು ಯಾವ ರೀತಿ ಇದೆ ಅಂದರೆ, ಯಾವುದೇ ಒಬ್ಬ ಮನುಷ್ಯತ್ವ ಮಾನವೀಯತೆ ಇರ್ತಕ್ಕಂಥ ವ್ಯಕ್ತಿ ಹೆಣ್ಣುಮಕ್ಕಳ ಬಗ್ಗೆ. ಬ್ರೇಕ್ನ ನಂತರ ಸುದ್ದಿ ಮುಂದುವರಿಯುತ್ತೆ. ಸಿಂಧನೂರು ತಾಲೂಕಿನ ಗೋನವಾರ ಗ್ರಾಮದಲ್ಲಿ ಶ್ರೀ ಸದ್ಗುರು ಅಬ್ಬಾಸ್ ಅಲಿ ತಾತನವರ ಮೊಹರಂ ಹಬ್ಬದ 6ನೇ ಸವಾರಿ ಗೋನವಾರ ಗ್ರಾಮದಲ್ಲಿ ಜರುಗುವ ಮೊಹರಂ ಕಾರ್ಯಕ್ರಮಕ್ಕೆ ಸರ್ವರಿಗೂ ಆದರದ ಸ್ವಾಗತ.
ಸ್ವಾಗತ ಕೋರುವವರು ಪರಮ ಪೂಜ್ಯ ಶ್ರೀ ಗುರು ಡಾಕ್ಟರ್ ಗಫೂರು ತಾತನವರು, ಅಬ್ಬಾಸಲಿ ತಾತನವರ ದೇವಸ್ಥಾನ, ಸುಕ್ಷೇತ್ರ, ಗೋನವಾರ ಮತ್ತು ಗೋನವಾರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಸಕಲ ಭಕ್ತಾದಿಗಳು. ಇದಿಷ್ಟೇ ಇವರೆಗಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.